ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ರಾಜ್ಯದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದಂತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗ್ರಾಮದೇವಿ ಅಂದ್ರೆ ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರ ಜಾತ್ರೆ ವೈಭವಯುತವಾಗಿ ಆರಂಭಗೊಂಡಿರುವಂತದ್ದು. ನೆನೆ ಫೆಬ್ರವರಿ 11 ಬುಧವಾರದಂದು ದೇವಿಯ ಮೂಲ ಸ್ಥಾನ ಅಂದ್ರೆ ದೇವಾಲಯದಿಂದ ಜಾತ್ರಾ ಗದ್ದುಗೆಗೆ ಎರಡು ದೇವಿಯರನ್ನ ಅದ್ದೂರಿಯಾದಂತಹ ಒಂದು ಮೆರವಣಿಗೆಯ ಮೂಲಕ ತಂದು ಕೂರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾತ್ರೆ ಇದಾಗಿರುವಂತದ್ದು. ಪ್ರತಿ 3 ವರ್ಷಗಳಿಗೊಮ್ಮೆ ಈ ಜಾತ್ರೆ ನಡೀತದೆ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಈಗ 9 ದಿನಗಳ ಕಾಲ ಈ ಜಾತ್ರೆ ನಡೆಯಲಿದೆ. ಅದ್ರ ಜೊತೆಗೆ ನಿನ್ನೆಯಿಂದ ಅದ್ದೂರಿಯಾಗಿ ಈ ಜಾತ್ರೆ ಆರಂಭಗೊಂಡಿರುವಂತದ್ದು. ಮೂಲ ದೇವಸ್ಥಾನ ಅಂದ್ರೆ ಯಲ್ಲಾಪುರದ ಪಟ್ಟಣದಲ್ಲಿರುವಂತಹ ಮೂಲ ದೇವಸ್ಥಾನದಿಂದ ಗ್ರಾಮ ದೇವರಾದಂತ ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರನ್ನ ಭಕ್ತಾದಿಗಳು ಹೊತ್ತು ತಂದು ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಗೊಳಿಸಿದ್ರು. ದೇವಿ ಬರುವಂತ ಸಂದರ್ಭದಲ್ಲಿ ವೈಭವಯುತವಾದಂತಹ ಒಂದು ದೃಶ್ಯ ನೋಡಲು ಸಾಕಷ್ಟು ಜನ ನೆರೆದಿದ್ರು. ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರು ಮೂಲ ಸ್ಥಾನದಿಂದ ಹೊರಗಡೆ ಬರುವ ಮುಂಚೆ ಇಲ್ಲಿನ ಶಳೆ ದೇವರು ಹೋಗಿ ಅಲ್ಲಿ ಬರಬೇಕಾಗತ್ತೆ. ಅಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳನ್ನ ನೆರವೇರಿಸಬೇಕಾಗತ್ತೆ. ಈ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸಿದ ಬಳಿಕ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಒಂದು ಮುಹೂರ್ತದಲ್ಲಿ ಎರಡು ದೇವಿಯರನ್ನ, ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರನ್ನ ಏನು ಮೂಲ ಸ್ಥಾನ ದೇವಸ್ಥಾನದಿಂದ ಹೊರಗಡೆ ತರಲಾಗುತ್ತೆ. ಇಲ್ಲಿಯೂ ಕೂಡ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರುತ್ತೆ. ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರಿದ ಬಳಿಕ ಭಕ್ತಾದಿಗಳು ತಲೆಯ ಮೇಲೆ ಹೊತ್ತಿ ಎರಡು ದೇವಿಯರನ್ನ ಜಾತ್ರಾ ಗದ್ದುಗೆಗೆ ವೈಭವಯುತವಾದಂತಹ ಒಂದು ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ. ವೈಭವಯುತವಾದಂತಹ ಒಂದು ಮೆರವಣಿಗೆಯಲ್ಲಿ ಎರಡು ದೇವಿಯರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನೆರೆದಂತಹ ಭಕ್ತರು ದೇವಿಯ ಮೇಲೆ ಹೂವನ್ನ ಹಾಕಿ ಭಕ್ತಿ ಪರಾಕಷ್ಟೇ ಮೆರೆದ್ರು. ಬರೋಬ್ಬರಿ ಒಂದು 2-3 ತಾಸುಗಳ ಕಾಲ ದೇವಿಯರ ಮೆರವಣಿಗೆ ನಡೀತು. ಈ ಹೊನ್ನಾಟದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಸಾಕ್ಷಿ ಆಗ್ತಾರೆ. ಹಾಗೆ ಬಂದಂತಹ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾರೆ. ಜಾತ್ರಾ ಗದ್ದುಗೆಯಲ್ಲಿ ಒಟ್ಟು 9 ದಿನಗಳ ಕಾಲ ಇಲ್ಲಿ ಇರಲಿದೆ. ವಿವಿಧ ಸೇವೆಗಳಿಗೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. 9 ದಿವಸಗಳ ಕಾಲ ಬಹಳ ಪುರಾತನ ಹಿನ್ನೆಲೆ ಇರತಕ್ಕಂಥ ಗ್ರಾಮದೇವಿ ಇವತ್ತು ದೇವಸ್ಥಾನದಿಂದ ದೇವರ ಚಪ್ಪರಕ್ಕೆ ಹೋಗಿ 9 ದಿವಸ ರಾರಾಯಿಸಿ ಭಕ್ತರ ಸೇವೆಯನ್ನು ತೆಗೆದುಕೊಳ್ತಕ್ಕಂಥ ಸಿದ್ಧತೆ ನಡೆದಿದೆ. ಇವತ್ತು 50,000ಕ್ಕಿಂತ ಹೆಚ್ಚು ಜನ ಈ ವಿಜೃಂಭಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಿರ್ವಿಘ್ನವಾಗಿ ಕೆಲಸ ಆಗಬೇಕು ಅಂತೇಳಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ರಾಜಾ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಜಾತ್ರೆಯ ಎಲ್ಲ ಸಿದ್ಧತೆಗಳು ಇವತ್ತು ಮುಗಿದಿದೆ. ಈ ಸಿದ್ಧತೆಗಳಿಗೆ ಜನ ಸಾರ್ವಜನಿಕರು ತಪ್ಪದೇ ಬನ್ನಿ, ಶಾಂತತೆ ಕಾಪಾಡಿಕೊಡಿ. ನಿಮ್ಮ ಜೇಬುಗಳ ಬಗ್ಗೆ, ನಿಮ್ಮ ಫೋನ್ಗಳ ಬಗ್ಗೆ ಎಚ್ಚರಿಕೆ ಇರಲಿ. ಲಕ್ಷಾಂತರ ಜನ ಬರೋದ್ರಿಂದ ಎಲ್ಲವೂ ನಿರ್ವಿಘ್ನವಾಗಲಿ. ನಮಸ್ಕಾರ. ಕೇವಲ ಉತ್ತರ ಕನ್ನಡ ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ಭಕ್ತರು ಯಲ್ಲಾಪುರಕ್ಕೆ ಬಂದು ದುರ್ಗಮ್ಮ ಮತ್ತು ಕಾಳಮ್ಮ ದೇವಿಯರ ದರ್ಶನ ಪಡೆದ್ರು. ಅದೇ ರೀತಿ ವೈಭವಯುತವಾದಂತಹ ಒಂದು ಮೆರವಣಿಗೆಯ ದೃಶ್ಯವನ್ನ ನೋಡಿ ಪುನೀತರಾದರು. ಈ ಸಂದರ್ಭದಲ್ಲಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ದೇವಾಲಯದ ಪ್ರಮುಖ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾದ್ರು. ಹಾಗೆ ಕೆಲವೊಂದು ಮಾರ್ಗದರ್ಶನವನ್ನ ಕೂಡ ನೀಡಿದ್ರು. ಪ್ರತಿ 3 ವರ್ಷಗಳಿಗೊಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗ್ರಾಮ ದೇವಿಯರಾದಂತ ದುರ್ಗಮ್ಮ ಮತ್ತು ಕಾಳಮ್ಮ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಸಲಾಗುತ್ತೆ. ಇಲ್ಲಿನ ಅರ್ಚಕ ಕುಟುಂಬದವರಾಗಿರ್ಬೋದು, ಅದೇ ರೀತಿ ದೇವಾಲಯದ ಆಡಳಿತ ಮಂಡಳಿಯವರು ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿ ಇಲ್ಲಿ ದೇವಿಯರ ಹೊನ್ನಾಟದ ಸಂದರ್ಭದಲ್ಲಿ ನೆರೆದ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಕರ್ತವ್ಯದಲ್ಲಿ ತೊಡಗಿಕೊಂಡು ಹೆಚ್ಚಿನ ಕಾಳಜಿ ವಹಿಸಿ ಕಾರ್ಯವನ್ನ ನಿರ್ವಹಿಸಿದ್ರು. ಯಾಕಂದ್ರೆ ದೇವಿಯರ ಹೊನ್ನಾಟದ ಸಂದರ್ಭದಲ್ಲಿ ಅಂದ್ರೆ ದೇವಿಯರು ಮೂಲ ಸ್ಥಾನದಿಂದ ಜಾತ್ರಾ ಗದ್ದುಗೆಗೆ ಬರುವಂತ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ನೆರಿತಾರೆ. ಆ ಭಕ್ತರು ಅಲ್ಲಿ ಭಕ್ತಿ ಪರಾಕಾಷ್ಠೆಯನ್ನ ಮೆರಿತಾರೆ. ಹಾಗೆ ದೇವರ ಮೇಲೆ ಹೂವುಗಳನ್ನ ಹಾಕಿ ಭಕ್ತಿಯನ್ನ ಮೆರಿತಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡಿಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಿದ್ರು.
ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲೇ ನಡೆಯುವಂತಹ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರತಕ್ಕಂತ ಯಲ್ಲಾಪುರದ ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರ ಜಾತ್ರೆ ವಿಶೇಷವಾಗಿರುವಂತದ್ದು. 9 ದಿನಗಳ ಕಾಲ ದೇವಿಯರಿಗೆ ವಿಶೇಷ ಹರಕೆ, ಉಡಿ ಸೇವೆ, ಅದೇ ರೀತಿ ತುಲಾಭಾರ ಸೇವೆ, ಅದೇ ರೀತಿ ಬೇರೆ ಬೇರೆ ಧಾರ್ಮಿಕ ಸೇವೆಗಳು ಇಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇನ್ನು 8 ದಿನಗಳ ಕಾಲ ಬೇರೆ ಬೇರೆ ರಾಜ್ಯ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಿಂದಲೂ ಭಕ್ತಾದಿಗಳು ಆಗಮಿಸುವಂತ ಒಂದು ನಿರೀಕ್ಷೆ ಇದೆ. ಆಡಳಿತ ಮಂಡಳಿಯವರಾಗಿರ್ಬೋದು, ಅದೇ ರೀತಿ ಊರ ನಾಗರಿಕರು ಇಲ್ಲಿ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಜಾತ್ರಾ ಗದ್ದುಗೆಯಲ್ಲಿ ತೆರಳಲಿಕ್ಕೆ, ದೇವಿಯ ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಇಲ್ಲಿ ಮಾಡಿಕೊಂಡಿರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಒಂದು ಜಾತ್ರೆ ಅಂದ್ಮೇಲೆ ಅದರದ್ದೇ ಆದಂತಹ ಒಂದು ಧಾರ್ಮಿಕ ಪದ್ಧತಿಗಳು, ಸಾಂಪ್ರದಾಯಿಕ ಪದ್ಧತಿಗಳು ಇದ್ದೇ ಇರ್ತವೆ. ಆ ಹಿನ್ನೆಲೆಯಲ್ಲಿ ಆ ಪದ್ಧತಿಗಳನ್ನ ನೆರವೇರಿಸಿ ಆ ಜಾತ್ರೆ ಉತ್ಸವವನ್ನ ನೆರವೇರಿಸಲಾಗುತ್ತೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗ್ರಾಮ ದೇವಿಯರಾದಂತಹ ದುರ್ಗಮ್ಮ ಮತ್ತು ಕಾಳಮ್ಮ ದೇವಿಯರ ಜಾತ್ರೆ ಕೂಡ ಅಷ್ಟೇ ವೈಭವಯುತವಾಗಿ, ಅಷ್ಟೇ ಸಂಪ್ರದಾಯಬದ್ಧವಾಗಿ ಆರಂಭಗೊಂಡಿರುವಂತದ್ದು. ಇನ್ನು 8 ದಿನಗಳ ಕಾಲ ಜಾತ್ರೆ ನಡೆಯಲಿದೆ. ಸಾಕಷ್ಟು ಭಕ್ತರು ಇಲ್ಲಿ ಆಗಮಿಸುವಂತ ಒಂದು ನಿರೀಕ್ಷೆ ಇದೆ. ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾಳಮ್ಮ ಮತ್ತು ದುರ್ಗಮ್ಮ ದೇವಿಯರ ಜಾತ್ರಾ ವಿಶೇಷ ಹೇಗಿತ್ತು, ಅದೇ ರೀತಿ ಮೂಲ ದೇವಸ್ಥಾನದಿಂದ ಅದೇ ರೀತಿ ಜಾತ್ರಾ ಗದ್ದುಗೆಗೆ ದೇವಿಯರನ್ನ ಹೇಗೆ ಕರೆದುಕೊಂಡು ಬರಲಾಯಿತು, ಈ ಸಂದರ್ಭದಲ್ಲಿ ಭಕ್ತರು ಹೇಗೆ ಭಕ್ತಿ ಪರಾಕಾಷ್ಠೆಯನ್ನ ಮೆರಿತಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.